ವಾಹನ ಸವಾರರೇ ಎಚ್ಚರ. ನೀವೇನಾದರೂ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಬೈಕಿನಲ್ಲಿ ಹೆಲ್ಮೆಟ್ ಹಾಕದೆ ತ್ರಿಬಲ್ ರೈಡಿಂಗ್ ಡಬಲ್ ರೈಡಿಂಗ್ ಹೋದರೆ ಅಥವಾ ಹೆಲ್ಮೆಟ್ನೇ ಹಾಕದೆ ನೀವೇನಾದರೂ ಪ್ರಯಾಣ ಮಾಡಿದ್ದೇ ಆದರೆ ದಂಡ ಬೀಳುತ್ತೆ, ಹುಷಾರ್. ಏನಪ್ಪ ಇದು ಅಂತೀರಾ? ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಿಂದೆ ನಾನು ತೋರಿಸ್ತಾ ಇದ್ದೀನಿ. ಇದು ಬೆಂಗಳೂರು ಮೈಸೂರಿನ ಹೆದ್ದಾರಿಯಲ್ಲಿ ಫಿಕ್ಸ್ ಮಾಡಿರುವಂಥ ಎ ಕ್ಯಾಮ್ರಾ. ಇದೀಗ ಮೈಸೂರಿನ ಸಿಟಿ ಒಳಗೂ ಕೂಡ ಫಿಕ್ಸ್ ಮಾಡಿರುವಂಥದ್ದು. ದೃಶ್ಯದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು. ಈ AI ಕ್ಯಾಮ್ರಾಗಳು ಇದೀಗ ಮೈಸೂರಿನ ಸಿಟಿ ಪೊಲೀಸರಿಗೆ ಕಣ್ಣಂತೆ ಕೆಲಸ ಮಾಡ್ತಾ ಇರುವಂಥದ್ದು. ಅಂತಂದರೆ ಏನು, ಒಂದೇ ತಿಂಗಳಿನಲ್ಲಿ ಈಗ ಕಳೆದ ಜೂನ್ ತಿಂಗಳಿನಲ್ಲಿ ಸುಮಾರು 9 ಕೋಟಿ ರೂಪಾಯಿನಷ್ಟು ದಂಡವನ್ನು ಪೊಲೀಸರು ಈ AI ಕ್ಯಾಮ್ರಾದ ಮುಖಾಂತರ ವಿಧಿಸಿದ್ದಾರೆ. ಅಂತಂದರೆ ಈ ಕ್ಯಾಮ್ರಾಗಳು ನೀವೇನಾದರೂ ಹೆಲ್ಮೆಟ್ ಹಾಕದೆ ಸ್ಕೂಟರ್ ಡ್ರೈವ್ ಮಾಡೋದಿರ್ಬೋದು ಅಥವಾ ಸೀಟ್ ಬೆಲ್ಟನ್ನು ಧರಿಸದೆ ಕಾರ್ನ ಓಡಿಸೋದಿರ್ಬೋದು, ಇವೆಲ್ಲವನ್ನು ಕೂಡ ಫೋಟೋ ತೆಗೆದು ತಕ್ಷಣ ನಿಮ್ಮ ಮೊಬೈಲ್ಗೆ ರವಾನಿಸುವ ಕೆಲಸವನ್ನು ಮಾಡ್ತವೆ. ಸದ್ಯಕ್ಕಿದೀಗ ಕಳೆದ ತಿಂಗಳು ನಿಯಮ ಮೀರಿದ ಸವಾರರು ಹಾಗೂ ಚಾಲಕರಿಗೆ ಕೋಟಿ ದಂಡವನ್ನು ಈ AI ಕ್ಯಾಮ್ರಾಗಳು ಮೂಲಕ ಹಾಕಿರುವಂಥದ್ದು. ಅಂದರೆ ಜೂನ್ ತಿಂಗಳಲ್ಲೇ 8.99 ಕೋಟಿ ರೂಪಾಯಿ ದಂಡವನ್ನು ಈಗಾಗಲೇ ಇಲಾಖೆ ವಿಧಿಸಿದೆ. ಜೂನ್ 1ರಿಂದ 30ರವರೆಗೆ 1,61,491 ಪ್ರಕರಣಗಳು ಈಗಾಗಲೇ ದಾಖಲಾಗಿರುವಂಥದ್ದು. ಅಂದರೆ ATMS ಕ್ಯಾಮ್ರಾದ ನಿಯಮದ ಉಲ್ಲಂಘನೆ ಆದಲ್ಲಿ ಈ ದೂರುಗಳು ದಾಖಲಾಗ್ತವೆ. ಇನ್ನು ಯಾವೆಲ್ಲ ಕಾರಣಕ್ಕಾಗಿ ನಿಮಗೆ ದಂಡ ಹಾಕಲಾಗುತ್ತೆ ಅನ್ನುವಂತಾದರೆ, ಪಥಶಿಸ್ತು ಉಲ್ಲಂಘನೆ ಪ್ರಕರಣ ಒಟ್ಟು 12,609. ಅಂದರೆ ಒಂದು ಪಥದಿಂದ ಮತ್ತೊಂದು ಪಥಕ್ಕೆ ನೀವು ಹೋಗಬೇಕಾದ್ರೆ ಅಲ್ಲಿ ವ್ಯತ್ಯಾಸಗಳಾದರೂ ಕೂಡ ನಿಮಗೆ ದಂಡವನ್ನು ಹಾಕಲಾಗುತ್ತೆ. ಟ್ರಿಪಲ್ ರೈಡಿಂಗ್ ಪ್ರಕರಣ 1,087 ಪ್ರಕರಣಗಳು ರಿಜಿಸ್ಟರ್ ಆಗಿರುವಂಥದ್ದು. ಹೆಲ್ಮೆಟ್ ಧರಿಸದೇ ಇರುವ ಪ್ರಕರಣಗಳು 9,079. ಅತಿ ವೇಗದ ಪ್ರಕರಣಗಳು 7,671 ಪ್ರಕರಣಗಳು ಈಗಾಗಲೇ ದಾಖಲಾಗಿರುವಂಥದ್ದು. ಅಲ್ಲದೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಅಪೋಸಿಟ್ ದಿಕ್ಕಿನಲ್ಲಿ ಏನಾದರೂ ನಿಯಮ ಉಲ್ಲಂಘಿಸಿ ಬರುವಂಥ ಪ್ರಕರಣಗಳು ಇದೀಗ 7 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅಲ್ಲದೆ ನೋ ಎಂಟ್ರಿಯಲ್ಲಿ ಓಡಾಡಿರ್ತಕ್ಕಂಥ ವೆಹಿಕಲ್ಗಳನ್ನ ಕೂಡ 577 ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಅಂದರೆ ಒಂದು ತಿಂಗಳಲ್ಲಿ ದಾಖಲೆಯ ದಂಡವನ್ನು ಈಗಾಗಲೇ ಪೊಲೀಸರು ವಿಧಿಸಿದ್ದಾರೆ. ಅಲ್ಲದೆ ಈ ಕ್ಯಾಮ್ರಾಗಳೇನಿದೆ, ಇದು ನೀವು ಎಲ್ಲಿ, ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ದಿನಾಂಕದಲ್ಲಿ, ಯಾವ ಸಮಯದಲ್ಲಿ ನೀವು ಉಲ್ಲಂಘನೆ ಮಾಡ್ತೀರಾ ಅದನ್ನೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ನಿಮ್ಮ ಮೊಬೈಲ್ಗೆ ಮೆಸೇಜನ್ನು ಕೊಡುತ್ತೆ. ಅಲ್ಲದೆ ಮೊಬೈಲ್ಗೆ ನೋಟಿಸ್ ಕೂಡ ಬರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಟ್ಟು ಬೆಂಗಳೂರು ಮೈಸೂರಿನ 119 ಕಿಲೋಮೀಟರ್ ಉದ್ದಕ್ಕೂ ಸುಮಾರು 60 ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಹಾಗಾಗಿ ವಾಹನ ಚಲಾಯಿಸುವ ಮುನ್ನ ನೀವೆಲ್ಲ ಸಂಚಾರಿ ನಿಯಮಗಳನ್ನ ಪಾಲಿಸಿದರೆ ಒಳ್ಳೆಯದು ಅನ್ನುವಂಥದ್ದು ನ್ಯೂಸ್ 18 ಕನ್ನಡದ ಆಶಯ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.